ವಿರಾಮದ ನಂತರ ಇದು ನಿಜಾನಾ ಈ ಸಂಚಿಕೆಗೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಈ ವಿಷವೃಕ್ಷಗಳನ್ನು ಕಾಯುತ್ತಿರುವ ಆ ನಿಗೂಢ ಶಕ್ತಿ ಯಾವುದು ಹಾಗೂ ಇಲ್ಲಿರುವ ಸಾನ್ನಿಧ್ಯದ ಕಾರಣಿಕತೆ ಏನು ಎಂಬುದನ್ನ ಬನ್ನಿ ನೋಡೋಣ. ಬುಡದಲ್ಲಿ ಅತಿ ಎತ್ತರವಾಗಿ ಬೆಳೆದಿರುವ ಹುತ್ತಗಳು. ಈ ಹುತ್ತಗಳು ನೀವಂದುಕೊಂಡ ಹಾಗೆ ಸಾಮಾನ್ಯ ಹಾವುಗಳು ಇರುವ ಹುತ್ತಗಳಲ್ಲ. ಈ ಹುತ್ತದೊಳಗೆ ಇರುವ ಹಾವುಗಳು ಶಂಖವಾಳ ಹಾವುಗಳು. ಈ ಶಂಖವಾಳ ಹಾವುಗಳು ಇಲ್ಲಿಯ ಈ ಬಲು ಪುರಾತನವಾದ ದೇಗುಲ ಮತ್ತು ಇಲ್ಲಿರುವ ಮರಗಳನ್ನು ರಕ್ಷಿಸ್ತಾ ಇದೆಯಂತೆ. ಇವತ್ತು ಮರಗಳರ ಹಾವಳಿ ಇದ್ದರೂ ಕೂಡ ಕಾಡಿನ ಮಧ್ಯೆ ಮಾತ್ರ ಯಾರ ಭಯನೂ ಇಲ್ಲದೆ ನಿರ್ಭೀತವಾಗಿ ಎತ್ತರೆತ್ತರ ಬೆಳೆದು ನಿಂತಿದೆ ಈ ಮರಗಳು. ಇಲ್ಲಿ ಅಂತೆ ಕಂತೆಗಳ ಮಾತುಗಳಿಲ್ಲ, ಇಲ್ಲಿ ಎಲ್ಲವೂ ಸತ್ಯ. ಈ ಮರವನ್ನು ಅದೊಂದು ದಿನ 18 ಮಂದಿ ಮರಗಳ್ಳರು ಮರ ಕಡಿದು ಮಾರಾಟ ಮಾಡಲು ಯೋಜನೆ ಹಾಕಿದರು. ಅಷ್ಟರವರೆಗೆ ಇಲ್ಲಿ ಒಂದು ಸಾನ್ನಿಧ್ಯವಿದೆ, ಇದು ಒಂದು ಕಾರಣೀಕ ಜಾಗ ಎಂದು ಯಾರ ಅರಿವಿಗೂ ಬಂದಿಲ್ಲ. ಆ 18 ಮಂದಿ ಮರಗಳ್ಳರು ಒಂದು ದಿನ ರಾತ್ರಿ ಈ 7 ಮರಗಳನ್ನು ಕಡಿಯಲು ದಿನ ನಿಗದಿ ಮಾಡಿದರು. 2 ವರ್ಷದ ಹಿಂದೆ ನಾವು ನಮ್ಮ ಪಕ್ಕದ ಮನೆಯವರಿಗೆ ನೀರಿಲ್ಲದ ಕಾರಣ ಅವರ ಸಮಸ್ಯೆಗೋಸ್ಕರ ನಾವು ಹನುಮಾಜಿ ಬಾಲಕೃಷ್ಣ ಭಟ್ರಲ್ಲಿಗೆ ಹೋಗಿರುವಾಗ ಅವರು ಈ ಕ್ಷೇತ್ರದ ಬಗ್ಗೆ ನಮಗೆ ಕೂಲಂಕುಷವಾಗಿ ಸಂಪೂರ್ಣವಾಗಿ ಎಲ್ಲವನ್ನು ಬಿಚ್ಚಿ ಹೇಳಿದರು. ಅಂದರೆ ಪ್ರತಿಯೊಬ್ಬರದ್ದು ಹೆಸರು ಹೇಳಿ, ಪಕ್ಕದ ಜಾಗೆಯವರದ್ದು, ಅವರದ್ದು, ಇವರದ್ದು, ಇಲ್ಲಿ ಆಡಳಿತದವರದ್ದು ಹೆಸರು ಹೇಳಿ ನಮಗೆ ಆ ಹೆಸರು ಹೇಳುವಾಗ ನಮಗೆ ಅದು ವಿಶ್ವಾಸಕ್ಕೆ ಬಂತು. ಮತ್ತು ಇಲ್ಲಿ ಮೊದಲೇ ಪ್ರಚಲಿತದಲ್ಲಿ ಇತ್ತು ಇದೊಂದು ಸೂರ್ಯನಾರಾಯಣ ಕ್ಷೇತ್ರ ಅಂತ ಹೇಳೋದು. ಅದು ಅಲ್ಲದೆ ಇಲ್ಲಿ 3 ಹೊಳೆಗಳು ಸೇರಿ ಪ್ರದಕ್ಷಿಣಾಕಾರದಲ್ಲಿ ನೀರು ಪ್ರದಕ್ಷಿಣಾಕಾರವಾಗಿ ಹೋಗ್ತದೆ. ಆಮೇಲೆ ಇಲ್ಲಿ ಇರುವಂಥ ಈ ದೊಡ್ಡ ದೊಡ್ಡ ಮರಗಳನ್ನು ಕಡಿಲಿಕ್ಕೆ ಬಂದವರಿಗೆ ಶಂಖವಾಳ ಬಂದು ಅವರು ಮರ ಕಡಿಲಿಕ್ಕಾಗದೆ ಎಷ್ಟೋ ಮಂದಿ ಪ್ರಯತ್ನ ಮಾಡಿದ್ದಾರೆ ಈ ಮರಗಳನ್ನು ಕಡಿಲಿಕ್ಕೆ, ಯಾರಿಗೂ ಕಡಿಲಿಕ್ಕಾಗಲಿಲ್ಲ. ಶಂಖವಾಳ ಬಂದು ಬಿಟ್ಟು ಹೋಗಿದ್ದಾರೆ. ಉರಿಯುತ್ತಿರುವ ಸೂರ್ಯನಿಗೆ ಟಾರ್ಚ, ನಮ್ಮನ್ನು ಹೊತ್ತು ಸಲುತ್ತಿರುವ ಈ ಪ್ರಕೃತಿಗೆ ಸವಾಲ ಸಾಧ್ಯನೇ ಇಲ್ಲ. ದಾಳಿಕೋರರ ದಾಳಿಗೆ ಸಿಲುಕಿ ಇತಿಹಾಸದ ಕಾಲಗರ್ಭ ಸೇರಿರುವ ಈ ಸೂರ್ಯ ಮತ್ತೆ ಮೇಲೆದ್ದು ಬಂದಿದ್ದಾನೆ. ತನ್ನನ್ನು ಕಡೆಗಣಿಸಿರುವ ಜನರಿಗೆ ತಣ್ಣೀರಿನ ಅರಿವನ್ನು ಮೂಡಿಸಿದ್ದಾನೆ. ಮರ ಕಡಿಯಲು ಬಂದ ಮರಗಳ್ಳರಿಗೆ ಸರಿಯಾದ ಬುದ್ಧಿಯನ್ನೇ ಕಲಿಸಿದ್ದಾನೆ. ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಯೊಂದು ಈ ಕ್ಷೇತ್ರದಲ್ಲಿ ತನ್ನ ಪವಾಡಗಳನ್ನು ತೋರಿಸಿ ಜನರಲ್ಲಿ ಒಂದಷ್ಟು ಭಯ ಮತ್ತು ಭಕ್ತಿಯನ್ನು ಮೂಡಿಸಿದೆ. ಈ ಕ್ಷೇತ್ರದ ಕಾರಣಿಕದ ಅರಿವಾದ ಜನರು ಸೂರ್ಯನಾರಾಯಣಿಗೊಂದು ಸುಂದರ ದೇವಾಲಯ ನಿರ್ಮಾಣದತ್ತ ಮನಸ್ಸು ಮಾಡಿದ್ದಾರೆ. ಹಾಗೆಯೇ ರಾತ್ರಿ ಸಮಯ ಮರ ಕಡಿಯಲು ಆ ಜಾಗಕ್ಕೆ ಬಂದು ಮರಗಳನ್ನು ಕಡಿಯಲು ಮುಂದಾದರು. ಹೇಳಿ ಕೇಳಿ ಅದು ಒಂದು ನಿರ್ಜನವಾದ ಕಾಡು. ಮನುಷ್ಯರಂತೂ ರಾತ್ರಿ ಹೊತ್ತು ಅಲ್ಲಿ ಸುತ್ತಮುತ್ತ ಓಡಾಡೋದಿಲ್ಲ. ಈ ಒಂದು ಧೈರ್ಯದಲ್ಲಿ ಈ 18 ಮಂದಿ ಕೂಡ ನಿರ್ಭಯವಾಗಿ ಮರ ಕಡಿಯಲು ಮುಂದಾಗಿದ್ದರು. ಹಾಗೂ ಮರದ ಬುಡಕ್ಕೆ 2 ಏಟು ಕೊಡಲಿ ಪೆಟ್ಟು ಬಿದ್ದಿದೆ ತಡ ಮರದಿಂದ ಒಂದು ಪ್ರಕಾಶಮಾನವಾದ ಬೆಳಕು ಹೊರಹೊಮ್ಮಿತ್ತಂತೆ. ಈ ಬೆಳಕನ್ನು ನೋಡಿದ್ದೇ ತಡ ಮನುಷ್ಯ ಸಂಚಾರವಿರದ ಈ ಜಾಗದಲ್ಲಿ ಬೆಳಕು ಎಲ್ಲಿಂದ ಬಂತು ಎಂಬ ಭಯಭೀತರಾಗಿ ಬಂದಿದ್ದ 18 ಜನ ಕೂಡ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದರಂತೆ. 18 ಮಂದಿಯೂ ಕೂಡ ಅದೇ ಊರಿನಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ. ಆದರೆ ಮರಗಳ್ಳತನದ ಬದುಕನ್ನು ಬಿಟ್ಟು ಬೇರೊಂದು ಕಸುವನ್ನು ಮಾಡಿಕೊಂಡು ನೆಮ್ಮದಿಯ ಬದುಕು ಸಾಗಿಸ್ತಾ ಇದ್ದಾರೆ. ಆ ದಿನವನ್ನು ನೆನೆಸಿಕೊಂಡರೆ ಸಾಕು ಮೈ ಚಳಿ ಈಗಲೂ ಶುರುವಾಗುತ್ತದೆಯಂತೆ. ಆವತ್ತಿನಿಂದ ಇವತ್ತಿನವರೆಗೂ ಈ ಮರದ ತಂಟೆಗೆ ಬರೋ ಧೈರ್ಯ ಯಾರಿಗೂ ಇಲ್ಲವಂತೆ. ಹಾಗಾದರೆ ಈ ಮರಗಳನ್ನು ಕಾಯುತ್ತಿರುವುದು, ಈ ಸಾನ್ನಿಧ್ಯದ ಪಾವಿತ್ರತೆಯನ್ನು ಕಾಪಾಡುತ್ತಿರುವುದು ಈ ಮರದ ಬುಡದಲ್ಲಿರುವ ಹುತ್ತದೊಳಗೆ ಬೆಚ್ಚಗೆ ಮಲಗಿರುವ ಶಂಖವಾಳ ಹಾವುಗಳ?
ಈ ಹಾವುಗಳು ಅಂತಿಂತ ಹಾವುಗಳು ಅಲ್ಲವಂತೆ. 1 ಕಿಲೋಮೀಟರ್ ದೂರದಲ್ಲಿ ಈ ಹಾವುಗಳು ಬರುವ ಶಬ್ದ ಕೇಳಿಸುತ್ತದೆಯಂತೆ. ಇದುವರೆಗೆ ಯಾರೂ ತಮ್ಮ ಕಣ್ಣಿನಲ್ಲಿಯೂ ಈ ಹಾವುಗಳನ್ನು ಕಂಡಿಲ್ಲವಂತೆ. ಇವುಗಳು ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣ ಸಿಗುವುದಿಲ್ಲವಂತೆ. ಈ ಅಂತೆ ಕಂತೆಗಳ ಮಧ್ಯೆ ನಮ್ಮ ಮನದಲ್ಲಿ ಮೂಡುವ ಪ್ರಶ್ನೆ, ಇದೆಲ್ಲ ನಿಜಾನ? ಹೌದು, ನಮ್ಮ ತುಳುನಾಡು ದೈವ ದೇವರುಗಳ ನಾಗ ಸಾನ್ನಿಧ್ಯಗಳ ನೆಲೆಬೀಡು. ಮುಖ್ಯವಾಗಿ ಇಲ್ಲಿ ನಾಗಾರಾಧನೆಗಂತೂ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಇದೆಲ್ಲ ನೋಡಿದಾಗ ನಾಗನ ಕಾರಣೀಕ ತುಳುನಾಡಿನಲ್ಲಿ ಅತಿ ಹೆಚ್ಚು ಇದೆ. ಈ ಸೂರ್ಯನಾರಾಯಣ ದೇವಸ್ಥಾನವು ಅತಿ ಪುರಾತನವಾಗಿದ್ದು, ಇಲ್ಲಿ ಹಿಂದೆ ರಾಜರುಗಳ ಆಳ್ವಿಕೆಯ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನು ಹಾಳುಗೆಡವಲಾಗಿತ್ತು. ಇಲ್ಲಿಯ ಗರ್ಭಗುಡಿಯ ಮೂರ್ತಿಯನ್ನು ಪಕ್ಕದಲ್ಲಿರುವ ಕೆರೆಗೆ ಹಾಕಲಾಗಿದೆಯಂತೆ. ಇವೆಲ್ಲವೂ ತಿಳಿದು ಬಂದದ್ದು ಈ ಸಾನ್ನಿಧ್ಯದ ಪಕ್ಕದಲ್ಲಿರುವ ಕುಟುಂಬವು ನೀರಿನ ಬಾವಿ ತೋಡಲು ಜೋಯಿಸರ ಬಳಿ ಪ್ರಶ್ನೆ ಇಟ್ಟಾಗ ಈ ಸೂರ್ಯನಾರಾಯಣ ಸನ್ನಿಧಿಯ ಬೆಳಕಿಗೆ ಬಂದ ವಿಚಾರ, ಈ ಸಾನ್ನಿಧ್ಯದ ಜೀರ್ಣೋದ್ಧಾರವಾಗದೆ ಇಲ್ಲಿ ಯಾವ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯದು ಎಂಬುದು. ಹಾಗೆಯೇ ಈ ಸಾನ್ನಿಧ್ಯದ ಪಕ್ಕದಲ್ಲಿ 210 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಡಕ್ ಯೋಜನೆಯಲ್ಲಿ ಜಾರಿಯಾಗಿದ್ದ ಸೇತುವೆ ಯೋಜನೆಯೂ ಅಪೂರ್ಣವಾಗಿತ್ತು. ಈ ಸೂರ್ಯನಾರಾಯಣ ದೇಗುಲದ ಗೋಪುರ ಹಾಗೂ ಸಾನ್ನಿಧ್ಯದ ಜೀರ್ಣೋದ್ಧಾರ ಕಾರ್ಯ ಯಾವತ್ತು ಶುರುವಾಯಿತೋ ಬರೀ 6 ತಿಂಗಳಲ್ಲಿ ಈ ಸೇತುವೆ ನಿರ್ಮಾಣ ಕಾರ್ಯವು ಸಂಪೂರ್ಣಗೊಂಡಿತ್ತು. ಹಾಗೆ ಇಲ್ಲಿ ಪಕ್ಕದಲ್ಲೇ ಗ್ರಾಮ ಸಡಕ್ ಯೋಜನೆಯಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಸೇತುವೆ ಆಗಿದೆ. ಬರೀ 3 ತಿಂಗಳಲ್ಲಿ ಸೇತುವೆ ಕಾಮಗಾರಿ ಸಂಪೂರ್ಣ ಆಗಿದೆ. ಈ ಹೊಳೆಯಲ್ಲಿ ಪ್ರತಿ ವರ್ಷ 2-3 ಸಾವು ನೋವುಗಳು ಸಂಭವಿಸ್ತಾ ಇತ್ತು. ಈಗ ಇಲ್ಲಿ ಈ ಕ್ಷೇತ್ರದಲ್ಲಿ ಗಣಪತಿ ಹೋಮ ಶುರುವಾದ ಮೇಲೆ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಅದು ಈ ಕ್ಷೇತ್ರದ ವಿಶೇಷತೆ. ಆಮೇಲೆ ಮದುವೆ ಆಗದವರಿಗೆ, ಮಕ್ಕಳಾಗದವರಿಗೆ, ಚರ್ಮ ವ್ಯಾಧಿ ಇರುವವರಿಗೆ ಕದ್ದದಕ್ಕೆ, ಇದು 4 ಈ ಕ್ಷೇತ್ರದಲ್ಲಿ ಹೇಳಿದರೆ ನಡೆಯುವಂಥ ಕ್ಷೇತ್ರ. ಇದು ಎಷ್ಟೊಂದು ನಿದರ್ಶನ ಇದೆ. ಇಲ್ಲೀಗ ಮದುವೆ ಆಗದವರು ಬಂದು ಇಲ್ಲಿ ಸೇವೆ ಮಾಡಿಸಿ ಅವರಿಗೆ ಮದುವೆ ಆಗಿದೆ. ಮಕ್ಕಳಾಗದವರು 7-8 ವರ್ಷದಿಂದ ಮಕ್ಕಳಾಗದವರು ಬಂದು ಇಲ್ಲಿ ಸೇವೆ ಮಾಡಿಸಿ ಮಕ್ಕಳಾಗಿದೆ. ಅಂಥದ್ದು ತುಂಬ ನಿದರ್ಶನಗಳಿದೆ. ಅಂತ ಈ ಒಂದು 1000ದಲ್ಲಿ ಒಂದು ಜಾಗ ಸಹ ಇಂಥ ಒಂದು ಪುಣ್ಯ ಕ್ಷೇತ್ರ ಸಿಕ್ಕಲಿಕ್ಕಿಲ್ಲ. ಅಷ್ಟು ಬಹಳ ಪುಣ್ಯವಾದ ಕ್ಷೇತ್ರ ಇದು. ಅಂದರೆ ಈ ಸೇತುವೆ ನಿರ್ಮಾಣದ ಕಾರ್ಯದಲ್ಲಿಯೂ 40 ವರ್ಷಗಳಿಂದ ತಡೆಯೊಡ್ಡಿದ್ದು ಈ ಸಾನ್ನಿಧ್ಯದ ಅಗೋಚರ ಶಕ್ತಿಗಳು. ಹಾಗೆಯೇ ಸೇತುವೆ ನಿರ್ಮಾಣಕ್ಕೆ ಮುಂಚೆ ಈ ನದಿಯಲ್ಲಿ ಹಲವಾರು ಸಾವು ನೋವುಗಳು ಆಗಿದೆಯಂತೆ. ಅಂದರೆ ಇಲ್ಲಿರುವ ಅಗೋಚರ ಶಕ್ತಿಗಳು ತಮ್ಮ ಶಕ್ತಿಯ ಇರುವನ್ನು ಇಲ್ಲಿಯ ಜನರಿಗೆ ಆವಾಗ ಗೋಚರಪಡಿಸ್ತಾ ಇತ್ತು. ಹಾಗೆಯೇ ಇನ್ನೊಬ್ಬ ಒಮ್ಮೆ ಮೀನು ಹಿಡಿಯಲು ಈ ನದಿಗೆ ಸುಡುಮದ್ದನ್ನು ಉಪಯೋಗಿಸಿ ಮೀನು ಹಿಡಿಯಲು ಹೋದಾಗ ಆತನ ಕೈ ಅರ್ಧ ಸುಟ್ಟು ಹೋಗಿತ್ತು. ನೀನು ಮೀನುಗಳ ಮಾರಣ ಹೋಮ ನಡೆಸಿದ್ದಕ್ಕೆ ಅಲ್ಲಿಯ ಅಗೋಚರ ಶಕ್ತಿಗಳೇ ನಿನಗೆ ಈ ಶಿಕ್ಷೆಯನ್ನು ವಿಧಿಸಿದ್ದು ಎಂಬುದು. ಈ ಪೆರಿಂಜೆ ಗ್ರಾಮದ ಜನರ ಹಿರಿಯರ ಪ್ರಕಾರ ಇಂದಿಗೂ ಭೂತದ ನುಡಿಯಲ್ಲಿ ಈ ಸೂರ್ಯನಾರಾಯಣ ದೇವರ ಸ್ತುತಿ ಇದೆಯಂತೆ. ಇಲ್ಲಿ ಈ 3 ನದಿಗಳ ಸಂಗಮದಲ್ಲಿ ಮಿಂದು ಪ್ರಮಾಣ ಮಾಡುವ ಕ್ರಮ ಕೂಡ ಇತ್ತಂತೆ. ಜೋಯಿಸರ ಮಾತಿನ ಪ್ರಕಾರ ಈ ಸೂರ್ಯನಾರಾಯಣ ದೇಗುಲದ ಜೀರ್ಣೋದ್ಧಾರ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು, ಶಕ್ತಿ ಸಾನ್ನಿಧ್ಯದ ಪಾವಿತ್ರ್ಯಕ್ಕೋಸ್ಕರ ವಾರವೂ ಕೂಡ ಗಣಹೋಮ, ಭಜನೆ ಮುಂತಾದ ಧಾರ್ಮಿಕ ಕಾರ್ಯಗಳು ಈಗಾಗಲೇ ಆರಂಭಗೊಂಡಿದೆ. ಈ ಸಾನ್ನಿಧ್ಯದ ಅವಶೇಷಗಳು ಇಂದಿಗೂ ನಮಗೆ ಕಾಣಸಿಗುತ್ತದೆ. ಹಾಗೆಯೇ ಈ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟ ತ್ರಿಜೋರಿ, ಜನರೇಟರ್ ಇವೆಲ್ಲವೂ ಇಲ್ಲಿ ಯಾವುದೇ ಬೀಗಗಳನ್ನು ಹಾಕದೆ ಬಟ್ಟಂ ಬಯಲಿನಲ್ಲಿ ಇಲ್ಲಿಯವರು ಇಟ್ಟು ಬಿಟ್ಟಿದ್ದಾರೆ. ಅಂತಹ ಸಂದರ್ಭವನ್ನು ನಾವು ಅವಲೋಕನ ಮಾಡಿದಾಗ ಇಲ್ಲಿ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ನಿಮಗೆ ಒಂದು ಸಣ್ಣ ನಿದರ್ಶನ ಮೂಲಕ ನಾನು ಹೇಳ್ತೇನೆ. ಒಂದು ಪ್ರದೇಶದಲ್ಲಿ ಕಾರಣೀಕ ಇದೆ ಅಂತ ಹೇಳೋದನ್ನು ನಾವು ಹೇಗೆ ಗುರುತಿಸ್ಬೋದು, ಅಥವಾ ಆ ಒಂದು ಕ್ಷೇತ್ರ ಒಂದು ಶಕ್ತಿಯುತವಾದಂಥ ಕ್ಷೇತ್ರ ಅಂತ ಹೇಗೆ ಗುರುತಿಸ್ಬೋದು ಅಂದರೆ, ಇಲ್ಲೇ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿರ್ಬೋದು, ಜನರೇಟರ್ ಇರ್ಬೋದು, ಅಥವಾ ಕಾಣಿಕೆ ಡಬ್ಬಿ ಎಲ್ಲವೂ ಓಪನ್ ಆಗಿರ್ತೇವೆ.
ಇಲ್ಲಿ ಇಡ್ತಾರೆ. ಆದರೆ ಇಲ್ಲಿ ಯಾರೊಬ್ಬರು ಇದನ್ನು ಮುಟ್ಟುವಂತಹ ಪ್ರಯತ್ನ ಕೂಡ ಮಾಡೋದಿಲ್ಲ, ಕದ್ದು ಹೋಗುವಂಥ ಪ್ರಯತ್ನ ಕೂಡ ಮಾಡೋದಿಲ್ಲ. ಯಾಕಂದರೆ ಇವತ್ತು ಚೋರ ಭಯ ಅಂತ ಹೇಳುವಂಥದ್ದು ಎಲ್ಲ ಕಡೆ ಇದ್ದಂಥದ್ದು. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಈಗಿನ ಈ ಶತಮಾನದಲ್ಲಿ ಕೂಡ ಇಲ್ಲಿ ಇಂತಹ ಒಂದು ದೈವಿ ಶಕ್ತಿ ಇದೆ ಅಂತ ಹೇಳೋದನ್ನು ಅದು ಪ್ರೂವ್ ಮಾಡಿ ತೋರಿಸ್ತದೆ. ಅನೇಕ ಕಷ್ಟಗಳು ಬಂದಾಗ ಇಲ್ಲಿ ಬಂದು ಅರಿಕೆ ಮಾಡಿಕೊಂಡು ಹೋದರೆ ಅದು ಆಗುತ್ತೆ. ನಾನು ಸ್ವಂತ ಅನುಭವಿಸಿದ್ದೇನೆ ಅದನ್ನು. ಅಂದರೆ ಇದನ್ನು ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಯಾಕಂದರೆ ಈ ಸಾನ್ನಿಧ್ಯವನ್ನು ರಕ್ಷಿಸುತ್ತಿರುವುದು ಇಲ್ಲಿಯ ಅಗೋಚರ ಶಕ್ತಿಗಳು. ಈ ಸಾನ್ನಿಧ್ಯದಲ್ಲಿ ಮದುವೆಯಾಗದ ಅದೆಷ್ಟೋ ಹೆಣ್ಣು ಮಕ್ಕಳು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಸಾಕು, ಖಂಡಿತವಾಗಿಯೂ ಕಂಕಣ ಭಾಗ್ಯ ಒದಗುವುದಂತೆ. ಮತ್ತು ಇನ್ನೂ ಒಂದು ವಿಚಾರವನ್ನು ನಾವು ಹೇಳ್ಬೋದು. ಏನಂತ ಹೇಳಿದರೆ, ಈ ಒಂದು ಸಮಗ್ರ ಇಲ್ಲಿ ಕಳೆದ 2 ವರ್ಷದಿಂದ ಗಣಪತಿ ಹೋಮವನ್ನು ಪ್ರತಿ ಶನಿವಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಾದ ನಂತರ ಈ ಭಾಗದಲ್ಲಿ ಚೋರ ಭಯ ಕಡಿಮೆಯಾಗಿದೆ, ಮತ್ತು ದುರ್ಮರಣಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಇಲ್ಲದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿರ್ಬೋದು ಸಿಡಿಲು ಬಡಿದು ಒಂದಷ್ಟು ತೋಟಗಳಿಗೆ ಹಾನಿ ಆಗುವಂಥದ್ದು, ಮಳೆಗಾಲದಲ್ಲಿ ಕರೆಂಟ್ ಕಂಬಿ ಕಡಿದು ಬಿದ್ದು ತೊಂದರೆ ಆಗುವಂಥದ್ದು, ಈ ಥರ ಅನೇಕ ತೊಂದರೆಗಳು ಪ್ರತಿ ಈ ಭಾಗದಲ್ಲಿ ಆಗ್ತಾಯಿತ್ತು. ಆದರೆ ಇತ್ತೀಚೆಗೆ ಅದೆಲ್ಲ ಕಡಿಮೆ ಆಗಿದೆ. ಅಂದರೆ ಪ್ರತಿಯೊಂದಕ್ಕೂ ಒಂದು ಕ್ಷೇತ್ರದ ರಕ್ಷಣೆ ಈಗ ಕಂಡು ಬರ್ತಾ ಇದೆ. ಆ ರೀತಿಯಲ್ಲಿ ಒಂದು ಅಗೋಚರ ಶಕ್ತಿ ಈ ಕ್ಷೇತ್ರದಲ್ಲಿದೆ ಮತ್ತು ಅದು ಎಲ್ಲರನ್ನೂ ಈಗ ಕಾಪಾಡ್ತಾ ಬರ್ತಾ ಇದೆ. ಆ ರೀತಿಯ ಅನುಭವಗಳು ಪ್ರತಿಯೊಬ್ಬರ ಮನೆಗಳಲ್ಲಿ ಇವತ್ತಾಗಿದೆ. ಜನ ಪರಿವರ್ತನೆ ಹೊಂದಿದ್ದಾರೆ ಮತ್ತು ಒಂದಷ್ಟು ಜನ ಸೇರ್ತಾ ಇದ್ದಾರೆ. ಜನರಿಂದ ಜನಕ್ಕೆ ಇದು ಪ್ರಚಾರ ಆಗ್ತಾ ಇದೆ. ಆ ಮೂಲಕ ಅಭಿವೃದ್ಧಿ ಕಾರ್ಯದಲ್ಲಿ ಜನ ಇವತ್ತು ಕೈ ಜೋಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಅದೆಷ್ಟೋ ರೋಗಗಳಿಗೆ ಇಲ್ಲಿ ಸಾಂತ್ವನ ಇದೆಯಂತೆ. ಈಗಾಗಲೇ ಹಲವಾರು ಮಂದಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರಂತೆ. ಹೀಗೆಯೇ ಈ ಕಲಿಯುಗದಲ್ಲೂ ತನ್ನನ್ನು ಕಡೆಗಣಿಸಿರುವ ಅದೆಷ್ಟೋ ಸಾನ್ನಿಧ್ಯಗಳು ಇವತ್ತು ಬೆಳಕಿಗೆ ಬರ್ತಾ ಇದೆ. ತಮ್ಮ ಅಗೋಚರ ಶಕ್ತಿಯ ಮೂಲಕ ಜನರಿಗೆ ಅರಿವು ಮೂಡಿಸ್ತಾ ಇದೆ. ಈ ಬೆರಿಂಜೆಯಲ್ಲಿರುವ ಸೂರ್ಯದೇವನಿಗೆ ಆದಷ್ಟು ಬೇಗ ಒಂದು ಸುಂದರವಾದ ದೇಗುಲ ನಿರ್ಮಾಣಗೊಂಡು ಭಕ್ತ ಜನರಿಂದ ಪೂಜಾ ಕೈಂಕರ್ಯವನ್ನು ಪಡೆದು ಎಲ್ಲರನ್ನೂ ಹರಸುವಂತಾಗಲಿ ಎಂಬುದೇ ನಮ್ಮ ಆಶಯ. ಒಂದಂತೂ ಖಂಡಿತ ಸತ್ಯ, ಇಲ್ಲಿರುವ ಈ ವಿಷ ವೃಕ್ಷಗಳನ್ನು ಕಡಿಯೋದಂತೂ ಅಷ್ಟು ಸುಲಭದ ಮಾತಲ್ಲ. ಇವುಗಳು ದೇವರ ಮರಗಳು. ಇವುಗಳನ್ನು ಕಾಪಾಡುತ್ತಿರುವುದು ಇಲ್ಲಿಯ ಅಗೋಚರ ಶಕ್ತಿ. ಕಾಲಗರ್ಭ ಸೇರಿರುವ ಈ ಸೂರ್ಯ ನಾರಾಯಣನಿಗೊಂದು ಸುಂದರ ದೇಗುಲ ನಿರ್ಮಾಣವಾಗಲಿ ಎಂಬ ಆಶಯದೊಂದಿಗೆ ಇವತ್ತಿನ ಇದು ನಿಜಾನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಇದು ನಿಜಾನನೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿಯವರೆಗೆ ಓಂ ಶಾಂತಿ.